ಮನೇಲಿ ಇದ್ದವ್ರ ಥರನೇ ಇರ್ತಾಳೆ. ರಾತ್ರಿ ಯಾವಾಗಲೂ ಎಲ್ಲೋ ಎದ್ದು ಹೋಗ್ತಾಳೆ. ಅವಳು ಯಾವಾಗ ಬರ್ತಾಳೋ ಯಾವಾಗ ಹೋಗ್ತಾಳೋ ಒಂದೂ ತಿಳಿಯಲ್ಲ. ಅವಳ ನಡವಳಿಕೆನೇ ಒಂಥರ ಅನುಮಾನ ತರೋ ಥರ ಇದೆ. ಅಂಥವಳನ್ನ ಈ ಮನೆಗೆ ದತ್ತಕ್ಕೆ ತಗೊಳ್ಳೋದು ಅಂದರೆ ಬೇಲಿಲಿ ಹೋಗ್ತಾ ಇರೋ ಹಾವನ್ನ ಹಿಡ್ಕೊಂಡು ಕೊರಳಿಗೆ ಸುತ್ಕೊಂಡಂಗೆ ಇರುತ್ತೆ. ಇಲ್ಲ ಚಿಕ್ಕಮ್ಮ, ನೀವು ಸುಮ್ಮನೆ ಅಮೃತ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ಅಂತ ಅನಿಸ್ತಿದೆ. ವಿಕ್ರಮ್, ರಾಜೇಶ್ವರಿ ಹೇಳ್ತಿರೋದು ಸರಿಯಾಗೇ ಇದೆ. ಅಮೃತ ಈ ಮನೆಗೆ ಬಂದಾಗಲೇ ನಾನು ವಿರೋಧ ಮಾಡಿದ್ದೆ, ಈಗಲೂ ಅದನ್ನೇ ಮಾಡ್ತಿದ್ದೀನಿ. ಅದಕ್ಕೆ ನೀವು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ನಿಮಗೆ ವಿಕ್ರಮ್ ಸರೋಜ ಸಂತೋಷ ಮುಖ್ಯ ತಾನೆ. ಅಂದಮೇಲೆ ಅವ್ರ ಆಸೆಯಂತೆ ಅವ್ರು ದತ್ತು ತಗೊಳ್ಳಿ ಬಿಡಿ. ದೇವು, ಏನು ಹೇಳ್ತಿದ್ಯಾ ನೀನು? ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ತನಗೆ ಮಕ್ಕಳಾಗಿಲ್ಲ ಅಂತ ಸರೋಜ ಎಷ್ಟೊಂದು ನೊಂದ್ಕೊಂಡಿದ್ದಾಳೆ. ಅವಳನ್ನ ನೋಡಿ ವಿಕ್ರಮ ಒಳಗೆ ಸಂಕಟ ಪಡ್ತಾ ಇದ್ದಾನೆ. ಈಗ ಅಮೃತನ ದತ್ತು ಹೋಗ್ಬೇಕು ಅಂತ ಅಷ್ಟೊಂದು ಆಸೆ ಇಟ್ಕೊಂಡಿದ್ದಾರೆ. ಅವ್ರ ಆಸೆಗೆ ನಾವು ಯಾಕೆ ಅಡ್ಡಿ ಮಾಡಬೇಕು? ಅಕ್ಕನೇ ಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ನಿಮ್ದೇನ್ರಿ? ರಾಜಿ, ನಿನಗೊಬ್ಬ ಮಗ ಇದ್ದಾನೆ, ಅದಕ್ಕೆ ಸರೋಜನ್ ಸಂಕಟ ಏನು ಅಂತ ನಿನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಅಮೃತನ ದತ್ತು ತಗೊಳ್ಳೋದಕ್ಕೆ ದಯವಿಟ್ಟು ವಿಕ್ರಮ್ ಸರೋಜಾಗೆ ಒಪ್ಪಿಗೆ ಕೊಡಿ.